ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಪ್ರಾರ್ಥನಾ ಹೆಗಡೆ ವಸಿಷ್ಠ ಯೂಟ್ಯೂಬ್ ಚಾನಲ್. ನೋಡ್ತಾ ಇರೋದು ಏನು ಸಿರ್ಸಿ ಸ್ಪೆಷಲ್ ಅಂದರೆ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ. 9 days ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ. ಅದರ ವಿಶೇಷತೆ ಏನು, ನಾವು ಏನು ಮಾಡ್ತೀವಿ ಜಾತ್ರೆಯಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರೋ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಮೊದಲು ನಾವು ದೇವಿ ದರ್ಶನ ತಗೊಳ್ಳೋಣ. ಅದಕ್ಕೆ ದೇವಿ ಗುಡಿಗೆ ಬಂದ್ವಿ. ಬನ್ನಿ ಮೊದಲು ದೇವಿ ದರ್ಶನ ಮಾಡಿಕೊಂಡು ನಾವು ಜಾತ್ರೆ ವಿಶೇಷತೆ ಏನು ಅಂತ ನೋಡೋಣ. ಈ ಜಾತ್ರೆ ನಡೆಯೋದು ಫಾಲ್ಗುಣ ಮಾಸದಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇಲ್ಲಿ 9 ದಿನಗಳ ಕಾಲ ಅದ್ಧೂರಿಯಾಗಿ ಜಾತ್ರೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇದು ರಾಜ್ಯದ ಅತ್ಯಂತ ದೊಡ್ಡ ಜಾತ್ರೆ ಅಂತ ಹೇಳ್ತೀವಿ, ಸಿರ್ಸಿ ಮಾರಿಕಾಂಬಾ ಜಾತ್ರೆ ಇದು. ಈ ದೇವಿಯ ಮೂಲ ವಿಗ್ರಹ ಇರುತ್ತಲ್ವ, ಅದನ್ನು ಅಲಂಕಾರ ಮಾಡಿಕೊಂಡು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತಾರೆ. ಇದನ್ನು ದೇವಿ ವಿಗ್ರಹನ ಒಂದು ಬಿಡ್ಕಿ ಬೈಲಂತ ಒಂದು ಬೈಲಿದೆ, ಅಲ್ಲಿ ಸ್ಥಾಪಿಸಲಾಗುತ್ತೆ. 9 ದಿನಗಳ ಕಾಲ ದೇವಿ ಅಲ್ಲೇ ನೆಲೆಸಿರ್ತಾಳೆ. ಇಲ್ಲಿ ವಿಶೇಷವಾದ ಪೂಜೆ ದಿನಾನೂ ನಡೆಯುತ್ತೆ. ಆ್ಯಂಡ್ ದೇವಿ ವಿವಾಹ ಮಾಡೋ ಸಂಪ್ರದಾಯದೊಂದಿಗೆ ಈ ಜಾತ್ರೆ ಆರಂಭವಾಗುತ್ತೆ. ಹಾಗೆ 9ನೇ ದಿನ ಕೋಣನ ಬಲಿ ಕೊಟ್ಟು ಚಪ್ಪರಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಈ ಜಾತ್ರೆ ಮುಕ್ತಾಯವಾಗುತ್ತೆ. ಆದರೆ ಈಗ ಕೋಣನ ಬಲಿ ಕೊಡಲ್ಲ. ಈ ಜಾತ್ರೆ ಮುಗಿದು 10 ದಿನಗಳವರೆಗೆ ಇಡೀ ಊರಿಗೆ ಸೂತಕ ಥರ ಇರುತ್ತೆ. ಯಾರೂ ಯಾವ ಮನೆಯಲ್ಲೂ ಶುಭ ಕಾರ್ಯಗಳನ್ನು ಮಾಡಲ್ಲ. ಮತ್ತು ದೇವಿ ವಿಗ್ರಹವನ್ನು ದೇವಾಲಯದ ಹಿಂದ್ಗಡೆ ಒಂದು ಕೆರೆ ಥರ ಇದೆ, ಅಲ್ಲಿ ದೇವಿ ವಿಗ್ರಹವನ್ನು ಮುಳುಗಿಸಿಡ್ತಾರೆ. ಆಮೇಲೆ ದೇವಿ ವಿಗ್ರಹ ಇರುತ್ತಲ್ಲ, ಮಾರಿಗುಡಿ ಅಂತೀವಿ ನಾವೆಲ್ಲ, ಸೊ ಆ ದೇವಾಲಯದ ಬಾಗಿಲನ್ನು ಹಾಕ್ತಾರೆ. ನಂತರ ಅದನ್ನು ಓಪನ್ ಮಾಡೋದು ಯುಗಾದಿಗೆ. ನಾನು ಶಾರ್ಟಾಗಿ ಜಾತ್ರೆ ಹೇಗೆ ಮಾಡ್ತಾರೆ ಏನು ಅಂತ ನಾನು ನಿಮ್ಗೆ ಹೇಳಿದೆ. ಇಲ್ಲಿ 2 ಪ್ಲೇಸ್ಗಳಲ್ಲಿ ನಾವು ಈ ಜಾತ್ರಾ ಸ್ಪೆಷಲ್ ಅಂದರೆ ಆಟ ಆಡೋದೆಲ್ಲ ಇರುತ್ತಲ್ವ, ಅದೆಲ್ಲ ಬಂದಿರುತ್ತೆ. ಅದು ಎಲ್ಲಿ ಅಂದರೆ ಒಂದು ಹಳೆ ಬಸ್ ಸ್ಟ್ಯಾಂಡ್ ಅಂತ ಇದೆ, ಅಲ್ಲಿ ನಿಯರ್ ಬೈ ಅಲ್ಲಿ ಬಂದಿರುತ್ತೆ ನೋಡಿ. ಜಾಯಿಂಟ್ ವೀಲ್ಸ್ ಎಲ್ಲ ಬಂದಿದೆ. ನಾವಿದನ್ನ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ತೊಟ್ಲು ಅಂತ ಹೇಳ್ತೀವಿ. ಆಮೇಲೆ ಇದು 360 ಡಿಗ್ರಿ ತಿರುಗುತ್ತೆ. ಮುಂದೆ ನಿಮ್ಗೊಂದು ಕ್ಲಾಕ್ ವೈಸ್ ಕಾಣ್ತಾ ಇದೆ ಅಲ್ವಾ, ಅದು 360 ಡಿಗ್ರಿ ತಿರುಗುತ್ತೆ. ಆ್ಯಂಡ್ ಅದಕ್ಕೆ ಬ್ರೇಕ್ ಡ್ಯಾನ್ಸಸ್ ಇದೆ. ನಮಗೆಲ್ಲ ಆಟ ಆಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಕಾಸ್ಟ್ ಬಂದು ನೀವು ಯಾವುದಾದ್ರೂ ಹತ್ತಬೇಕಂತ ಇದ್ದರೆ ಮಿನಿಮಮ್ 50 ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ 100 ತನಕ ಇರುತ್ತೆ. ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಬಂದಿದೆ ಅಂತ. ಈ ಜಾತ್ರೆಗೆ ಹೊರಗಡೆಯಿಂದ ತುಂಬ ಜನ ಬರ್ತಾರೆ ಆ್ಯಂಡ್ ತುಂಬ ಸ್ಟಾಲ್ಸ್ಗಳಿರುತ್ತೆ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. Times don't fly too high. Be sure to keep the mountains. ಈ ಬಾರಿ ಜಾತ್ರೆಯ ವಿಶೇಷ ಆಟ ಅಂದರೆ ಇದು ಅಂತ ಹೇಳ್ಬೋದು.
so high I'm hypnotized. What's up is down, what's left is right. Chasing stars and holding you. I can't see the end, but we'll see it through. Times don't fly too high. Be sure to keep the ground in sight. Fly forever if you keep it tight. Love the world, but keep the sky on your mind. So high I'm hypnotized. What's up? ನೋಡಿ, ಪ್ರತಿ ಸಲ ಜಾತ್ರೆಗೂ ಇದೊಂದು ಆಟ ಇದ್ದೇ ಇರುತ್ತೆ. ಏನಂದರೆ ಒಂದು ಕೋಕ್ ಬಾಟಲ್ ಇಟ್ಟಿರ್ತಾರೆ ಅಥವಾ ಸ್ಪ್ರೈಟ್ ಬಾಟಲ್, 7 ಅಪ್ ಈ ಥರ ಬಾಟಲ್ಸ್ ಇಟ್ಟಿರ್ತಾರೆ. ಅದಕ್ಕೆ ರಿಂಗ್ ಹಾಕೋ ಆಟ. ಇದಕ್ಕೆ 5 ರಿಂಗ್ಸ್ ಕೊಡ್ತಾರೆ. ಅದಕ್ಕೆ 50 ರೂಪೀಸು. ನೀವು ಅಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಒಂದು ಮರದ ಪೀಸ್ ಮೇಲೆ ನೀವು ಬಾಟಲ್ ಇಟ್ಟಿದ್ದಾರೆ. ಆ ಮರದ ಪೀಸ್ಗೂ ನೀವು ಆಗ ರಿಂಗ್ನ ಹಾಕ್ತಿರಲ್ವ, ಅದು ಮರದ ಪೀಸ್ಗೂ ತಾಗಬಾರ್ದು. ಆವಾಗ ಮಾತ್ರ ನಿಮಗೆ ಈ ಬಾಟಲ್ಸ್ನ ಕೊಡ್ತಾರೆ.